ಹಾಯ್ ಫ್ರೆಂಡ್ಸ್, ಯುಗಾದಿ ಹಬ್ಬದ ವಿಶೇಷ ಮಾಹಿತಿನ ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ. ಯುಗಾದಿ ದಕ್ಷಿಣ ಭಾರತದ ಪ್ರಮುಖ ಹಬ್ಬವಾಗಿದೆ. ಯುಗಾದಿ ಎಂದರೆ ಯುಗದ ಆರಂಭ ಎಂಬ ಅರ್ಥ ಬರುತ್ತದೆ. ಈ ಹಬ್ಬವನ್ನು ಕರ್ನಾಟಕ, ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳಲ್ಲಿ ಆಚರಿಸಲಾಗುತ್ತದೆ. ಚಂದ್ರಮಾನ ಪಂಚಾಂಗದ ಪ್ರಕಾರ ಇದು ಹೊಸ ವರ್ಷದ ಮೊದಲ ದಿನ. ಯುಗಾದಿ ಹಬ್ಬವು ವಸಂತ ಋತುವಿನಲ್ಲಿ ಬರುತ್ತದೆ. ವಸಂತ ಕಾಲದಲ್ಲಿ ಪ್ರಕೃತಿ ತುಂಬ ಸುಂದರವಾಗಿರುತ್ತದೆ. ಮರಗಳಲ್ಲಿ ಹೊಸ ಎಲೆಗಳು ಮೂಡುತ್ತವೆ, ಹೂಗಳು ಅರಳಿ ಪ್ರಕೃತಿ ಹಸಿರಿನಿಂದ ತುಂಬಿರುತ್ತದೆ. ಈ ಕಾರಣದಿಂದ ಯುಗಾದಿಯನ್ನು ಹೊಸ ಆರಂಭದ ಸಂಕೇತವೆಂದು ನೋಡುತ್ತಾರೆ. ಜನರು ಈ ಹಬ್ಬವನ್ನು ಸಂತೋಷದಿಂದ ಆಚರಿಸುತ್ತಾರೆ. ಯುಗಾದಿ ಮುಂದೆ ಮನೆಗಳಲ್ಲಿ ಸ್ವಚ್ಛಗೊಳಿಸುತ್ತಾರೆ. ಮನೆಯ ಮುಂದೆ ರಂಗೋಲಿ ಹಾಕುತ್ತಾರೆ. ಬಾಗಿಲಿಗೆ ಮಾವಿನ ಎಲೆಗಳಿಂದ ತೋರಣ ಕಟ್ಟುತ್ತಾರೆ. ಇದು ಶುಭದ ಸಂಕೇತವಾಗಿದೆ. ಹಬ್ಬದ ದಿನ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡುತ್ತಾರೆ. ಕೆಲವರು ಎಣ್ಣೆ ಹಚ್ಚಿ ಸ್ನಾನ ಮಾಡುವ ಪದ್ಧತಿ ಕೂಡ ಇರುತ್ತದೆ. ನಂತರ ಹೊಸ ಬಟ್ಟೆಗಳನ್ನು ಧರಿಸುತ್ತಾರೆ. ಮನೆಯಲ್ಲಿ ದೇವರ ಪೂಜೆ ಮಾಡುತ್ತಾರೆ. ದೇವರಿಗೆ ಹಣ್ಣು ಮತ್ತು ಸಿಹಿ ಪದಾರ್ಥಗಳನ್ನು ಅರ್ಪಿಸುತ್ತಾರೆ. ದೇವರ ಆಶೀರ್ವಾದ ಪಡೆಯುತ್ತಾರೆ. ಯುಗಾದಿ ದಿನ ಬೇವಿನ ಬೆಲ್ಲ ತಿನ್ನುವ ಸಂಪ್ರದಾಯ ಇದೆ. ಇದು ಯುಗಾದಿಯ ಪ್ರಮುಖ ವಿಶೇಷವಾಗಿದೆ. ಬೇವಿನ ಬೆಲ್ಲದಲ್ಲಿ ಹಲವು ರುಚಿಗಳು ಇರುತ್ತದೆ. ಸಿಹಿ, ಕಹಿ, ಹುಳಿ, ಖಾರ ಇತ್ಯಾದಿ ರುಚಿಗಳು ಸೇರುತ್ತದೆ. ಇದು ಜೀವನದ ವಿವಿಧ ಅನುಭವಗಳನ್ನು ಸೂಚಿಸುತ್ತದೆ. ಜೀವನದಲ್ಲಿ ಸಂತೋಷ ಮತ್ತು ದುಃಖ ಎರಡೂ ಇವೆ ಎಂಬ ಸಂದೇಶ ನೀಡುತ್ತದೆ. ಈ ದಿನ ಪಂಚಾಂಗ ಶ್ರವಣ ಮಾಡುವ ಪದ್ಧತಿ ಇದೆ. ಪಂಚಾಂಗದಲ್ಲಿ ಹೊಸ ವರ್ಷದ ಭವಿಷ್ಯ ತಿಳಿಸುತ್ತಾರೆ. ಜನರು ಅದನ್ನು ಗಮನದಿಂದ ಕೇಳುತ್ತಾರೆ. ಮುಂದಿನ ವರ್ಷದ ಬಗ್ಗೆ ಆಶಾವಾದ ಹೊಂದಿರುತ್ತಾರೆ. ಯುಗಾದಿ ದಿನ ದೇವಾಲಯಗಳಿಗೆ ಹೋಗುತ್ತಾರೆ. ದೇವರ ಮುಂದೆ ಪ್ರಾರ್ಥನೆ ಮಾಡುತ್ತಾರೆ. ಕುಟುಂಬದ ಎಲ್ಲರೂ ಒಟ್ಟಿಗೆ ಹಬ್ಬವನ್ನು ಆಚರಿಸುತ್ತಾರೆ. ಹಿರಿಯರು ಕಿರಿಯರಿಗೆ ಆಶೀರ್ವಾದ ಕೊಡುತ್ತಾರೆ. ಕಿರಿಯರು ಹಿರಿಯರಿಗೆ ನಮಸ್ಕಾರ ಮಾಡುತ್ತಾರೆ. ಇದು ಸಂಸ್ಕೃತಿಯ ಒಂದು ಭಾಗವಾಗಿದೆ. ಹಬ್ಬದ ದಿನ ವಿಶೇಷ ಊಟದ ತಯಾರಿಸುತ್ತಾರೆ. ಹಲವಾರು ಸಿಹಿ ಪದಾರ್ಥಗಳನ್ನು ಮಾಡುತ್ತಾರೆ. ಮನೆಗಳಲ್ಲಿ ಹಬ್ಬದ ಸಂಭ್ರಮ ತುಂಬಿರುತ್ತದೆ. ಮಕ್ಕಳಿಗೆ ಈ ಹಬ್ಬ ತುಂಬ ಇಷ್ಟವಾಗುತ್ತದೆ. ಮಕ್ಕಳು ಹೊಸ ಬಟ್ಟೆ ಧರಿಸುತ್ತಾರೆ. ಸಂಬಂಧಿಕರನ್ನು ಭೇಟಿ ಮಾಡುತ್ತಾರೆ. ಪರಸ್ಪರ ಶುಭಾಶಯಗಳನ್ನು ಹಂಚಿಕೊಳ್ಳುತ್ತಾರೆ. ಯುಗಾದಿ ಹಬ್ಬದ ಶುಭಾಶಯಗಳು ಎಂದು ಹೇಳುತ್ತಾರೆ. ಕೆಲವರು ಈ ದಿನ ದಾನ ಮಾಡುತ್ತಾರೆ. ಬಡವರಿಗೆ ಆಹಾರ ನೀಡುತ್ತಾರೆ. ಕೆಲವರು ದೇವಸ್ಥಾನಗಳಲ್ಲಿ ಸೇವೆ ಮಾಡುತ್ತಾರೆ. ಯುಗಾದಿ ಹಬ್ಬವು ಒಗ್ಗಟ್ಟನ್ನು ಹೆಚ್ಚಿಸುತ್ತದೆ. ಹುಳಿಯಂತೆ ಬರುವ ಬದುಕಿನ ಸವಾಲುಗಳು ಎದುರಿಸಿ, ಬೇವಿನ ಕಹಿಯಂತೆ ಬರುವ ನೋವುಗಳು ಮರೆತು, ಬೆಲ್ಲದಂತೆ ಸಿಹಿಯಾದ ಕ್ಷಣಗಳು ನಿಮ್ಮದಾಗಲಿ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಓಕೆ, ಬಾಯ್ ಬಾಯ್.